ಇದು ಹೆಸರು ಡೈಮಂಡ್ ಪಜಲ್ ಅಂತ. ಇದರಲ್ಲಿ ತೋರಿಸಿದ್ದೀನಿ, ಪಿಕ್ಚರಲ್ಲಿ ತೋರಿಸಿದ್ದೀನಿ. 10 ಯೂನಿಟ್ಸ್ ಇರುತ್ತೆ. ಒಂದು 3 ಇರುತ್ತೆ, ಒಂದು 4 ಇರುತ್ತೆ, ಒಂದು 3 ಇರುತ್ತೆ, 2 3 ಇರುತ್ತೆ, ಒಂದು 4 ಇರುತ್ತೆ. ಯಾವ ರೀತಿ ಅನ್ಲಾಕ್ ಮಾಡ್ಬೇಕಂತ ತೋರಿಸ್ತೀನಿ. ಇದನ್ನು ಹಿಂಗೆ ಹಿಡ್ಕೊಂಡು 3ನ್ನ ಹಿಂಗೆ ಇಟ್ಕೊಂಡು ಹಿಂಗೆ ಹೇಳಿದ್ರೆ ಫುಲ್ ಆಗುತ್ತೆ. ಅದು ಡಿಸ್ಮೆಂಟ್ಲನ್ನ ಈಸಿಯಿಂದ ಮಾಡ್ಬೋದು. ಫುಲ್ ಮಾಡಿದ್ರೆ ಬರುತ್ತಾ ಇರುತ್ತೆ ಅದು ಆಟೋಮೆಟಿಕ್ಕಾಗಿ. ನೋಡಿ ಆಲ್ರೆಡಿ ಹೇಳಿದ್ದೀನಿ. ಒಂದು 4 ಯೂನಿಟ್ಸ್ ಇರುತ್ತೆ, 3 ಯೂನಿಟ್ಸ್ 3 ಇರುತ್ತೆ. 1 2 3 4 1 2 3 1 2 3 3 ಇರುತ್ತೆ. ಇದರಲ್ಲಿ ಎರಡು ಈ ರೀತಿ ಒಂದು ನಿಮ್ಗೆ ಕನ್ಫ್ಯೂಸ್ ಮಾಡುತ್ತೆ ಇವೆರಡೂ. ಇದನ್ನ ಏನು ಮಾಡಬೇಕು ಅಂದರೆ, ಯಾವ ರೀತಿ ಐಡೆಂಟಿಫೈ ಮಾಡಬೇಕಂದ್ರೆ, ಇದರಲ್ಲಿ ಸ್ಟೆಪ್ ಬೈ ಸ್ಟೆಪ್ ಬೇಸ್ ಬೇರೆ ಇರುತ್ತೆ. ಇದು 2 ಯೂನಿಟ್ಸು ಸಮವಾಗಿರುತ್ತೆ. ಇದು ಸ್ಟೆಪ್ ಇರುತ್ತೆ ನೋಡಿ, ಈ ರೀತಿ ಸ್ಟೆಪ್ಪು. ಈ ರೀತಿ ಒಂದು ಸ್ಟೆಪ್ ಅಂದರೆ ಯಾವ ರೀತಿ ನಮ್ಮ ಮನೆ ಮೇಲೆ ಸ್ಟೆಪ್ ಬರ್ತೀವಿ ಆ ರೀತಿ ಇರುತ್ತೆ. ಅದನ್ನು ನನ್ನ ಸ್ಟೆಪ್ ಹಿಂಗೆ ಇಟ್ಕೊಳ್ಬೇಕು ಅಪ್ ವರ್ಟಿಕಲಾಗಿ. ಇನ್ನೊಂದು 2 ಅಟ್ಯಾಚ್ ಆಗಿದೆಯಲ್ಲ ಸೇಮ್ ಸಮಾನಾಂತರವಾಗಿ, ಅದನ್ನು ಇಲ್ಲಿಗೆ ಎಕ್ಸಾಕ್ಟಾಗಿ ಇಲ್ಲಿಗೆ ಸೇರಿಸ್ಬೇಕು. ಇಲ್ಲಿಗೆ ನೋಡಿ, ಇಲ್ಲಿ ಸೇರಿಸ್ದೆ. ಇನ್ನೊಂದು 4 ಯೂನಿಟ್ಸ್ ಏನಿರುತ್ತಲ್ಲ, ಈ 4 ಯೂನಿಟ್ಸ್ ಇದಕ್ಕೆ ಮೇನ್ ಡೋರ್ ಏನಿದೆ ಅದು ಔಟ್ ಸೈಡ್ ಬರಬೇಕು. ಇವೆರಡು ಇಲ್ಲಿ ಹೋಗಿ ಕೂರಬೇಕು. ಇದ್ರೊಳಗಡೆ ಕೂರುತ್ತೆ ನೋಡ್ಕೊಳ್ಳೋ ಒಳಗಡೆ. ದಿಸ್ ಇಸ್ ದ ಡೈಮಂಡ್.